ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇನ್ನೇನು ನವರಾತ್ರಿ 9 ದಿನಗಳ ಪೂಜೆ ಮುಗಿತಾ ಬಂತು. ಇನ್ನು ಕಳಸವನ್ನು ಪ್ರತಿಷ್ಠಾಪನೆ ಮಾಡೋದು ಎಷ್ಟು ಮುಖ್ಯನೋ ಕಳಸ ವಿಸರ್ಜನೆ ಕೂಡ ಅಷ್ಟೇ ಮುಖ್ಯ. ಇವತ್ತಿನ ವಿಡಿಯೋದಲ್ಲಿ ಕಳಸವನ್ನು ಕದಲಿಸಿ ಯಾವಾಗ ವಿಸರ್ಜನೆಯನ್ನು ಮಾಡಬೇಕು, ಯಾವ ತಿಥಿ ಯಾವ ಶುಭ ಸಮಯದಲ್ಲಿ ಮಾಡಬೇಕು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಕಳಸವನ್ನು ನೀವು ವಿಸರ್ಜನೆಯನ್ನು ಮಾಡಬೇಕಂತ ಹೇಳಿದ್ರೆ ನವಮಿ ತಿಥಿ ಅನ್ನೋದು ಕಂಪ್ಲೀಟಾಗಿ ಮುಗಿದೋಗಿರಬೇಕಾಗತ್ತೆ. ಅಂದರೆ ನೀವು ನವರಾತ್ರಿಯ 9 ದಿನಗಳು ಕೂಡ ಕಂಪ್ಲೀಟಾಗಿ ನೀವು ಪೂಜೆಯನ್ನು ಮುಗಿಸಿರಬೇಕಾಗತ್ತೆ. ನೀವು ದಶಮಿ ತಿಥಿಯಲ್ಲೇ ನೀವು ಕಳಸವನ್ನು ಕದಲಿಸಿ ವಿಸರ್ಜನೆಯನ್ನು ಮಾಡಬೇಕಾಗತ್ತೆ. ನೀವು ಅದಕ್ಕೆ ಮುಂಚೆನೇ ಮಾಡಿದ್ರೆ ಅದು ಪೂರ್ತಿಗೊಳ್ಳೋದಿಲ್ಲ. ಆ ನವಮಿಯ 9 ದಿನಗಳ ಪೂಜೆ ಪೂರ್ಣಗೊಳ್ಳೋದಿಲ್ಲ. ಆದ್ದರಿಂದ ದಶಮಿಯಲ್ಲೇ ನೀವು ಮಾಡಬೇಕಾಗತ್ತೆ. ನವಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ ಸೆಪ್ಟೆಂಬರ್ 30ನೇ ತಾರೀಕು ಮಧ್ಯಾಹ್ನ 2 ಗಂಟೆ 2 ನಿಮಿಷಕ್ಕೆ ಪ್ರಾರಂಭ ಆದರೆ ಅಕ್ಟೋಬರ್ 1ನೇ ತಾರೀಕು ಮಧ್ಯಾಹ್ನ 3 ಗಂಟೆ 16 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಇನ್ನು ದಶಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ಅಕ್ಟೋಬರ್ 1ನೇ ತಾರೀಕು ಸಂಜೆ 7 ಗಂಟೆ 1 ನಿಮಿಷಕ್ಕೆ ಪ್ರಾರಂಭ ಆದರೆ ಅಕ್ಟೋಬರ್ 2ನೇ ತಾರೀಕು ಗುರುವಾರ ಸಂಜೆ 7 ಗಂಟೆ 10 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಇನ್ನು ಶ್ರವಣ ನಕ್ಷತ್ರ ಗುರುವಾರ ಬೆಳಗ್ಗೆ 6 ಗಂಟೆ 15 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. ನೀವು ಕಳಸವನ್ನು ಕದಲಿಸಿ ವಿಸರ್ಜನೆಯನ್ನು ಮಾಡಬೇಕಂದ್ರೆ ದಶಮಿ ಇರಬೇಕು, ಜೊತೆಗೆ ಶ್ರವಣ ನಕ್ಷತ್ರ ಕೂಡ ಅತ್ಯಂತ ಶ್ರೇಷ್ಠ. ನೀವು ಈ ಸಮಯದಲ್ಲೇ ಮಾಡೋದು ತುಂಬಾ ಶ್ರೇಷ್ಠ. ಇನ್ನು ನೀವು ಅಖಂಡ ದೀಪವನ್ನು ನವಮಿ ದಿವಸ ಕೊನೆಯ ಪೂಜೆಯನ್ನು ಮಾಡ್ತಿರಲ್ಲ, ಆವತ್ತು ಎಣ್ಣೆಯನ್ನು ನೈಟ್ ಹಾಕೋದಕ್ಕೆ ಹೋಗಬೇಡಿ. ಆ ದಿವಸ ರಾತ್ರಿ ಮತ್ತೆ ಎಣ್ಣೆಯನ್ನು ಹಾಕೋದಕ್ಕೆ ಹೋಗ್ಬಿಡಿ, ಹಾಗೆ ಬಿಟ್ಬಿಡಿ. ಅದನ್ನು ದಶಮಿವರೆಗೂ ಕೂಡ ಬೆಳಗ್ಗೆ ಅಷ್ಟರಲ್ಲಿ ಅದು ತನ್ನಷ್ಟಕ್ಕೆ ಶಾಂತ ಆಗಿರುತ್ತೆ. ನೀವೇ ಹೋಗಿ ಕೈಯಿಂದ ಆರಿಸೋದು ಆ ರೀತಿಯೆಲ್ಲ ಯಾವುದೇ ಕಾರಣಕ್ಕೂ ಕೂಡ ಮಾಡೋದಕ್ಕೆ ಹೋಗಬೇಡಿ. ಇನ್ನು ನೀವು ದಶಮಿ ತಿಥಿಯಲ್ಲಿ ಯಾವ ಶುಭ ಸಮಯದಲ್ಲಿ ಕಳಸವನ್ನು ಕದಲಿಸಿ ವಿಸರ್ಜನೆ ಮಾಡಬೇಕಂತ ಹೇಳಿದ್ರೆ ಗುರುವಾರ ಬೆಳಗ್ಗೆ 6 ಗಂಟೆ 15 ನಿಮಿಷದಿಂದ ಶ್ರವಣ ನಕ್ಷತ್ರ ಇರುತ್ತೆ. ಅದೇ ರೀತಿ ಅವತ್ತು ದಶಮಿ ಕೂಡ ಇರುತ್ತೆ. ನೀವು 6 ಗಂಟೆ 15 ನಿಮಿಷದಿಂದ 8 ಗಂಟೆ 37 ನಿಮಿಷದ ಒಳಗೆ ನೀವು ಬೆಳಗ್ಗೆ ಕಳಸವನ್ನು ಕದಲಿಸಿ ವಿಸರ್ಜನೆಯನ್ನು ಮಾಡ್ಬೋದು. ಆ ಸಮಯದಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ಅಭಿಜಿತ್ ಮುಹೂರ್ತ ಅದೇ ದಿವಸ ಮಧ್ಯಾಹ್ನ ಅಂದರೆ ಗುರುವಾರ ಅಕ್ಟೋಬರ್ 2ನೇ ತಾರೀಕು ಮಧ್ಯಾಹ್ನ 12 ಗಂಟೆ 30 ನಿಮಿಷದಿಂದ 1 ಗಂಟೆ 15 ನಿಮಿಷದವರೆಗೂ ಕೂಡ ಅಭಿಜಿತ್ ಮುಹೂರ್ತ ಇರುತ್ತೆ. ಈ ಸಮಯದಲ್ಲಿ ಕೂಡ ಕಳಸವನ್ನು ಕದಲಿಸಿ ವಿಸರ್ಜನೆಯನ್ನು ಮಾಡ್ಬೋದು. ಇನ್ನು ಈ ಎರಡೂ ಸಮಯಗಳಲ್ಲೂ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಅದೇ ದಿವಸ ಸಂಜೆ ಗೋಧೂಳಿ ಸಮಯದಲ್ಲಿ ಅಂದರೆ 5:30 ಮೇಲೆ 7 ಗಂಟೆ 10 ನಿಮಿಷದವರೆಗೂ ಕೂಡ ದಶಮಿ ಇರೋದ್ರಿಂದ ಅಲ್ಲಿ ತನಕ ಕೂಡ ನೀವು ಕಳಸವನ್ನು ಕದಲಿಸಿ ವಿಸರ್ಜನೆಯನ್ನು ಮಾಡ್ಕೊಳ್ಬೋದು. ಇನ್ನು ಕಳಸವನ್ನು ನೀವು ಪ್ರತಿಷ್ಠಾಪನೆ ಎಷ್ಟು ಭಕ್ತಿಯಿಂದ ಗೌರವಯುತವಾಗಿ ಶುಭ ಸಮಯದಲ್ಲಿ ಮಾಡಿರ್ತೀರೋ ಅದನ್ನು ನೀವು ವಿಸರ್ಜನೆ ಮಾಡಬೇಕಾದ್ರೆ ಕೂಡ ಗೌರವಯುತವಾಗಿ ನೀವು ವಿಸರ್ಜನೆಯನ್ನು ಮಾಡಿ ದೇವಿಯನ್ನು ವಿದಾಯ ಹೇಳಿ ಕಳಿಸ್ಕೊಡ್ಬೇಕಾಗತ್ತೆ. ನೀವು ಕಳಸವನ್ನು ಯಾವ ರೀತಿ ಕದಲಿಸಬೇಕು ಅಂತ ಹೇಳಿದ್ರೆ ಆ ಕಳಸವನ್ನು ಕದಲಿಸೋದಕ್ಕಿಂತ ಮುಂಚೆ ದೇವಿಯಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡ್ಕೋಬೇಕಾಗತ್ತೆ. ತಾಯಿ, ಇಷ್ಟು ದಿವಸ ನಾನು ಮಾಡಿರೋಂಥ ಪೂಜೆಯಲ್ಲಿ ತಿಳಿದೇನೋ ಏನಾದರೂ ತಪ್ಪುಗಳಾಗಿದ್ದರೆ ನನ್ನನ್ನು ಕ್ಷಮಿಸು, ನಮ್ಮ ಕುಟುಂಬವನ್ನು ಆಶೀರ್ವದಿಸಿ ಹೋಗು ಅಂತ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ನೀವು ಕಳಸವನ್ನು ಕದಲಿಸೋದಕ್ಕಿಂತ ಮುಂಚೆ ನೀವು ಕೊನೆಯ ಪೂಜೆಯನ್ನು ಮಾಡಬೇಕಾಗತ್ತೆ. ಎಂದಿನಂತೆ ನೀವು ಅವತ್ತು ಕೂಡ ದೇವಿಗೆ ಹೂಗಳನ್ನು ಹಾಕಿ ಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಬೇಕಾಗತ್ತೆ. ಆರತಿಯನ್ನು ಮಾಡಿ ಎಲ್ಲವನ್ನು ಮುಗಿಸಿದ ನಂತರ ನೀವು ಕೈಯಲ್ಲಿ ಮಂತ್ರಾಕ್ಷತೆ ಹಾಗೆ ಒಂದು ಹೂವನ್ನು ಹಿಡಿದು ಈ ಮಂತ್ರವನ್ನು ಹೇಳಿ ಆನಂತರ ನೀವು ಕಳಸವನ್ನು ಕದಲಿಸಬೇಕಾಗತ್ತೆ. ಆ ಮಂತ್ರ ಯಾವುದು ಅಂತ ಹೇಳಿದ್ರೆ ಯತ್ರ ಕೃತ್ಯ ತತ್ರ ಗಚ್ಚ ಯಥಾ ಸ್ಥಿತಂ ತತ್ರ ತಿಷ್ಠ. ಯತ್ರ ಕೃತ್ಯ ತತ್ರ ಗಚ್ಚ ಯಥಾ ಸ್ಥಿತಂ ತತ್ರ ತಿಷ್ಠ. ಈ ಮಂತ್ರವನ್ನು ಹೇಳಿ ಆನಂತರ ನೀವು ಕದಲಿಸಬೇಕಾಗತ್ತೆ. ಅಂದರೆ ಇದು ನೀವು ದೇವಿಗೆ ಕೊಡುವಂಥ ಒಂದು ಗೌರವ ಆಗಿರುತ್ತೆ. ನೀವು ಯಾವ ರೀತಿ ಕದಲಿಸ್ಬೇಕಂತ ಹೇಳಿದ್ರೆ ಎಡದಿಂದ ಬಲಕ್ಕೆ 3 ಸಾರಿ ಕಳಸವನ್ನು ತಿರುಗಿಸ್ಬೇಕಾಗತ್ತೆ. ಅದೇ ರೀತಿ ನೀವಿಟ್ಟಂಥ ವಿಗ್ರಹ ಮತ್ತು ಫೋಟೋ ಎಲ್ಲವನ್ನು ಕೂಡ ಇದೇ ರೀತಿ 3 ಸಾರಿ ಎಡದಿಂದ ಬಲಕ್ಕೆ ತಿರುಗಿಸ್ಬೇಕಾಗತ್ತೆ.
ಆನಂತರ ಅಖಂಡ ದೀಪವನ್ನು ಕೂಡ ಅದೇ ರೀತಿ 3 ಬಾರಿ ತಿರುಗಿಸ್ಬಿಟ್ಟು ಮೇಲಕ್ಕೆ ಎತ್ತಿ ಕೆಳಗಡೆಗೆ ಇಡಬೇಕಾಗತ್ತೆ. ಇದೇ ರೀತಿಯಲ್ಲಿ ನೀವು ಕಳಸವನ್ನು ಕೂಡ ಮೇಲಕ್ಕೆತ್ತಿ ಕೆಳಗಡೆ 3 ಸಾರಿ ಇಡಬೇಕಾಗತ್ತೆ. ಇನ್ನು ನೀವು ಕಳಸ ಕದಲಿಸಿ ವಿಸರ್ಜನೆ ಮಾಡೋ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳನ್ನು ಹತ್ತಿರದಲ್ಲಿ ಇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ಕೈ ತಪ್ಪಿ ಏನಾದರೂ ಬಿದ್ದೋಗೋಂಥದ್ದು ಅಥವಾ ಏನಾದರೂ ಚೆಲ್ಲೋಗೋಂಥದ್ದು ಈ ರೀತಿಯೆಲ್ಲ ಅನಾಹುತಗಳು ನಡೀದೇ ಇರೋ ಹಾಗೆ ನೀವು ನೋಡ್ಕೋಬೇಕಾಗತ್ತೆ. ಯಾಕೆಂದರೆ 9 ದಿನಗಳು ಹುಷಾರಾಗಿ ಜೋಪಾನವಾಗಿ ನೀವು ಅಖಂಡ ದೀಪವನ್ನು ಕಳಸವನ್ನೆಲ್ಲ ನೋಡಿಕೊಂಡು ಪೂಜೆಯನ್ನು ಮಾಡ್ಕೊಂಡು ಬಂದಿರ್ತೀರ. ವಿಸರ್ಜನೆಯನ್ನು ಕೂಡ ಅಷ್ಟೇ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ. ಇನ್ನು ಕಳಸವನ್ನು 3 ಬಾರಿ ಈ ರೀತಿ ತಿರುಗಿಸಿದ ನಂತರ ನೀವು ಜೋಪಾನವಾಗಿ ಅದಕ್ಕೆ ಹಾಕಿದಂಥ ಹೂಗಳು ಎಲ್ಲವನ್ನು ಕೂಡ ಹುಷಾರಾಗಿ ತೆಗೆದು ಒಂದು ಕಡೆ ಇಟ್ಟು ಎಲ್ಲವನ್ನು ಕೂಡ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಆನಂತರ ಇದನ್ನೆಲ್ಲ ತೆಗೆದುಕೊಂಡು ಹೋಗಿ ಯಾವುದಾದ್ರೂ ತೆಂಗಿನ ಮರ ಅಥವಾ ಯಾವುದಾದ್ರೂ ಮರದ ಬುಡದಲ್ಲಿ ಹಾಕಿಬಿಟ್ಟು ಬರಬೇಕಾಗತ್ತೆ. ಯಾಕೆಂದರೆ ಇದನ್ನು ಯಾರೂ ತುಳಿಬಾರ್ದು. ಆದ್ದರಿಂದ ಯಾರೂ ತುಳಿದೇ ಇರೋ ಜಾಗದಲ್ಲಿ ಇದನ್ನು ಹಾಕಿಬಿಟ್ಟು ಬರಬೇಕಾಗತ್ತೆ. ಇನ್ನು ನೀವು ಕಳಸಕ್ಕೆ ಇಟ್ಟಂಥ ನೀರನ್ನು ತೆಂಗಿನ ಮರಕ್ಕೋ ಅಥವಾ ತುಳಸಿ ಗಿಡಕ್ಕೋ ಯಾವುದಾದ್ರೂ ಗಿಡಕ್ಕೆ ಅದನ್ನು ಹಾಕ್ಬೋದು. ಅಥವಾ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಶುದ್ಧವಾದ ಹರಿಯೋ ನೀರೋ ನದಿ ಯಾವುದಾದ್ರೂ ನಿಮ್ಮ ಮನೆ ಹತ್ರ ಇದ್ದರೆ ಅದರಲ್ಲಿ ಕೂಡ ನೀವು ವಿಸರ್ಜನೆಯನ್ನು ಮಾಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕಳಸ ವಿಸರ್ಜನೆಯನ್ನು ಯಾವ ದಿವಸ ಮಾಡಬೇಕು, ಯಾವ ತಿಥಿಯಲ್ಲೇ ಮಾಡಬೇಕು ಎಲ್ಲವನ್ನು ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಹೊಸ ವಿಡಿಯೋ ಜೊತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.